ಅಷ್ಟಕ್ಕೂ ಯಾಕೆ ಹೀಗೆಲ್ಲ ನಡೀತಾ ಇದೆ? ಎಲ್ಲಾನು ನಮ್ಗೆ ಉಲ್ಟಾ ಹೊಡಿತಾ ಇದೆ. ಯಾಕೆ? ಇದು ದೊಡ್ಡಪ್ಪ ಒಳಗ್ ಬರಬಾರ್ದು ಅಂತ ಕಳಶದಲ್ಲಿಟ್ಟಿದ್ ಯಂತ್ರ ಆಚೆ ಹೆಂಗ್ ಬಂತು? ಇನ್ಯಾರಾದ್ರೂ ಶಾಪ ಅಂತ ಹುಚ್ಚಾಗಿ ಮಾತಾಡಿದ್ರೆ ಅವ್ರ ತಲೆ ಸಿಡ್ದು ಹೋಗುತ್ತೆ. ದೊಡ್ಡಪ್ಪ, ಇದು ನಿನ್ ಕೆಲ್ಸನ? ರಾಜ್ಗುರುಗಳ ಕೈಲಿ ಹೇಳ್ಸಿದ್ದು ನೀನೇ. ಕರೆಂಟ್ ವಿಷಯ ವೈದೇಹಿ ದೇವಾಂಶಿಗೆ ಗೊತ್ತಾಗೋ ತರ ಮಾಡಿದ್ ನೀನೇ ಅಲ್ವಾ? ಹೌದು ಕಣೋ, ನಾನೇ. ಈಗ ಮಾಡ್ತೀನಿ. ಈ ಯಂತ್ರನ ಮನೆ ಒಳಗ್ ತಗೊಂಡು ಹೋಗಿ ನನ್ನ ಹತ್ರನೇ ಇಟ್ಕೋತೀನಿ. ಮತ್ತೆ ಒಳಗ್ ಹೇಗ್ ಬರ್ತೀವೋ ನೋಡ್ತೀನಿ. ನಾನು ನೋಡ್ತೀನಿ ಕಣೋ. ಅಮ್ಮ 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 ಅಮ್ಮ, ಏನ್ ಬೇಕಾದ್ರೂ ಮಾಡ್ಬೋದು. ಆ ಮಗು ತಂಟೆಗೆ ಮಾತ್ರ ಹೋಗ್ಬಾರ್ದು ಅಂತ ನಾನ್ ಗಿಣಿಗ್ ಹಂಗ್ ಹೇಳ್ದೆ ಅತ್ತೆ ನಿಮ್ ಮಗಂಗೆ. ನೀರೇ ಅಲ್ವಾ ಅಂತ ಕಾಲಿಟ್ಟ. ಆಮೇಲೆ ಏನಾಯ್ತು ಅಂತ ನೋಡಿದ್ರಲ್ಲ. ಮೊದ್ಲೇ ನನಗೆ ಕಣ್ ಕಾಣಿಸ್ತಾ ಇಲ್ಲ. ಮಿಕ್ಕಿದ ಆರ್ಗನ್ಸು ಕೆಲ್ಸ ಮಾಡೋದ್ ಬಿಟ್ಬಿಟ್ರೆ ಬೆಡ್ ರಿಡನ್ ಆಗ್ಬಿಡ್ತೀನೇನೋ ಅಂತ ನನಗ್ ಭಯ ಆಗ್ತಿದೆ. ಆದ್ರೂ ಹೊಟ್ಟೆಲಿರೋ ಆ ಹಸುಗೂಸ್ಗೆ ಅಂದ್ರೆ ಹೀಗೆಲ್ಲ ಆಗತ್ತಾ? ಆ ಹಸುಗೂಸ್ಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂದಿದೆ? ಮಗುಗ್ ಯಾವ ಶಕ್ತಿನೂ ಇಲ್ಲ. ಈಗ ಅಷ್ಟೇ ಅನ್ಭವಿಸದ್ವಲ್ಲೋ, ಮತ್ತೆ ಆ ವಿಷಯ ಯಾಕೆ ಎತ್ತಿದ್ಯಾ? ನಡ್ದಿದ್ ಸಾಕಾಗ್ಲಿಲ್ವಾ? ಅಷ್ಟಕ್ಕೂ ಏನ್ ನಡೀತು ಅಂತ ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಇದ್ಯಾಕೋ ಹೊರಗಡೆ ತೆಗ್ದೆ? ಏನತ್ತೆ, ಏನದು? ನನಗ್ ಕಣ್ ಕಾಣಿಸೋದಿಲ್ಲ ಅಂತ ನಿಮಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಅದೇನು ಅಂತ ಹೇಳ್ದೆ ಹೋದ್ರೆ ಹೇಗ್ ಹೇಳಿ? ಭಾವ ಆಚೆ ಬರ್ದೇ ಇರೋ ಹಾಗೆ ಕಳಶದಲ್ಲಿಟ್ಟಿದ್ದ ಯಂತ್ರ ಊರ್ಮಿಳ. ಅದನ್ನ ಯಾಕೋ ಆಚೆ ತೆಗ್ದೆ? ಏನು ಅದನ್ ತಂದಿದಾನ? ಅಲ್ಲ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ? ಮಗು ಇಂದ ಅನುಭವಿಸ್ತಿರೋದು ಸಾಲದು ಅಂತ ಮಾವನ ಆತ್ಮನ್ ಕೂಡ ಮನೆಗ್ ಬಿಟ್ಕೊಂಡು ಸಾಯ್ಬೇಕು ಅಂತ ಅನ್ಕೊಂಡಿದಾನ? ಅಷ್ಟಕ್ಕೂ ಅದನ್ನ ಯಾಕೆ ಆಚೆ ತೆಗ್ದೆ? ನಾನ್ ತಗೊಂಬರ್ಲಿಲ್ಲ, ಮನೆ ಆಚೆ ಬಿದ್ದಿತ್ತು.